ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಇನ್ನು ಕಾವೇರಿ ನದಿಯ ನಡುಗಡ್ಡೆಯಲ್ಲಿ ನೆಲೆಸಿರುವಂತಹ ಸ್ವಾಮೀಜಿಯವರು ಆ ಸ್ಥಳದಿಂದ ಹೊರಬರಲು ಹಿಂದೇಟನ್ನ ಹಾಕ್ತಾ ಇರುವಂತದ್ದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿರುವಂತದ್ದು. ನಾನಿವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗೌತಮ ಕ್ಷೇತ್ರದ ಬಳಿಯೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ನಾವು ಇರುವಂತದ್ದು ಗೌತಮ ಕ್ಷೇತ್ರದ ಪಕ್ಕದಲ್ಲೇ ಆ ಒಂದು ಮರಗಳು ಏನು ಕಾಣ್ತಾ ಇದೆ, ಆ ಮರದ ಹಿಂಭಾಗ ಏನು ನಡಿಗಡ್ಡೆ ಇದೆ, ಕಾವೇರಿ ನದಿಯ ನಡುಗಡ್ಡೆ, ಅಲ್ಲಿ ಗೌತಮ ಕ್ಷೇತ್ರ ಇರುವಂತದ್ದು. ಅಂದ್ರೆ ಈಗಾಗಲೇ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದ್ದು ಮಳೆ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಭಾರಿ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಸ್ ನೀರನ್ನ ಈಗಾಗಲೇ ನದಿಗೆ ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಇದೀಗ ಆ ಒಂದು ಗೌತಮ ಕ್ಷೇತ್ರಕ್ಕೆ ಕಲ್ಪಿಸಿದಂತಹ ರಸ್ತೆ ಸಂಪರ್ಕ ಎಲ್ಲವೂ ಕೂಡ ಕಡಿತ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಯಾರು ಕೂಡ ಆ ಒಂದು ಸ್ಥಳಕ್ಕೆ ಹೋಗಲು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಗೌತಮ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಗಜಾನನ ಶ್ರೀಗಳು ಮತ್ತೆ ಅವರ ಶಿಷ್ಯಂದರಿಗೆ ಈ ಹಿಂದೆಯೇ ಬಹಳಷ್ಟು ಮನವಿಯನ್ನ ಜಿಲ್ಲಾಡಳಿತ ಮಾಡಿತ್ತು. ಅಂದ್ರೆ ಸುರಕ್ಷಿತ ಸ್ಥಳಕ್ಕೆ ನೀವು ದಯಮಾಡಿ ಬರಬೇಕು ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಆದ್ರೆ ಅಲ್ಲಿ ಗಜಾನನ ಶ್ರೀಗಳು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಒಂದು ಕ್ಷೇತ್ರವನ್ನ ಬಿಟ್ಟು ಬರೋಲ್ಲ, ನಾನು ಇಲ್ಲೇ ನೆಲೆಸಿರ್ತೀನಿ, ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಎಂಬ ಮೂಲಕ ಪಟ್ಟನ್ನ ಹಿಡಿದಿರುವಂತದ್ದು, ಮೊಂಡಾಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಬಹಳಷ್ಟು ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕ್ಷಣಕ್ಕೂ ಕೂಡ ಕೆಆರ್ಎಸ್ ಡ್ಯಾಮ್ನಿಂದ ನೀರಿನ ಮಟ್ಟ ಬಹಳಷ್ಟು ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು, ಹೊರಹರಿವು. ಆ ನಿಟ್ಟಿನಲ್ಲಿ ಆ ಒಂದು ಸ್ಥಳದಿಂದ ಕರ್ಕೊಂಡು ಬರ್ಬೇಕು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಅವರು ಒಪ್ಪದೇ ಇರುವಂತದ್ದು ಒಂದ್ ರೀತಿ ತಲೆನೋವಾಗಿದೆ. ಇಕ್ಕಟ್ಟಿನ ಪರಿಸ್ಥಿತಿ ಸದ್ಯ ಜಿಲ್ಲಾಡಳಿತವೂ ಕೂಡ ಇರುವಂತದ್ದು. ಇನ್ನು ಈ ಒಂದು ಪ್ರಮಾಣ ಕ್ಷಣಕ್ಕೂ ಕೂಡ ಈ ಒಂದು ಹೊರಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನಾದ್ರೂ 2.5 ಲಕ್ಷ 3 ಲಕ್ಷ ಈ ಮಟ್ಟದಲ್ಲಿ ಕ್ಯೂಸೆಸ್ ನೀರನ್ನ ನದಿಗೆ ಬಿಟ್ರೆ ಬಹಳಷ್ಟು ಅವಾಂತರಗಳು ಅನಾಹುತಗಳು ಕೂಡ ಸಂಭವಿಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರನ್ನ ಈ ಹಿಂದೆಯೇ ಅಂದ್ರೆ ಈ ಪ್ರವಾಹ ಉಂಟಾಗುವ ಮೊದಲೇ ಕೂಡ ಹೇಳಿದ್ರು, ಅವರು ಎಚ್ಚೆತ್ತುಕೊಳ್ತಾ ಇಲ್ಲ, ಏನು ಜಿಲ್ಲಾಡಳಿತ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೂಡ ಒಂದ್ ರೀತಿ ಕಂಗಾಲಾಗಿದೆ ಅಂತಾನೆ ಹೇಳ್ಬೋದು. ಸದ್ಯ ಆ ಒಂದು ನಡಿಗಡ್ಡೆ ಏನಿದೆ ಅಲ್ಲೇ ಕೂಡ ಅವರು ನೆಲೆಸಿರುವಂತದ್ದು. ಆ ಒಂದು ಸ್ಥಳಗಳಲ್ಲಿ ಅಂದ್ರೆ ಈಗಾಗಲೇ ಅದನ್ನ ಬಳಸ್ಕೊಂಡು ಒಂದು ಸಂಪರ್ಕ ರಸ್ತೆ ಮಾರ್ಗವೂ ಕೂಡ ಇತ್ತು. ಅದಾದ್ರೆ ಎಲ್ಲವೂ ಕೂಡ ಇದೀಗ ಜಲಾವೃತ ಆಗಿದೆ, ಅಲ್ಲಿಗೆ ಹೋಗಲು ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಗೌತಮ ಕ್ಷೇತ್ರದ ಸುತ್ತಲೂ ಕೂಡ ಇದೀಗ ಕಾವೇರಿ ನೀರು ಹರಿತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆತಂಕವೂ ಕೂಡ ಹೆಚ್ಚಾಗ್ತಾ ಇದೆ. ಸದ್ಯ ಗೌತಮ ಕ್ಷೇತ್ರದ ಶ್ರೀಗಳಾದಂತಹ ಗಜಾನನ ಶ್ರೀಗಳು ಒಂದ್ ರೀತಿ ಅವರು ಮಾಡ್ತಾ ಇರುವಂತಹ ಒಂದು ಪಟ್ಟು ನಿಜಕ್ಕೂ ಕೂಡ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ಜಿಲ್ಲಾಡಳಿತವೂ ಕೂಡ ಈಗಲೂ ಕೂಡ ಅವರನ್ನ ಹೊರತರಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಆದ್ರೆ ಆ ಶ್ರೀಗಳು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಎಂಬ ಮೂಲಕ ಪಟ್ಟನ್ನ ಹಿಡಿತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ ಜಿಲ್ಲಾಡಳಿತದ ಮನವಿಗೆ ಸ್ಪಂದಿಸಿ ಅವರು ಹೊರ ಬರ್ತಾರ, ಅವರನ್ನ ಕರೆತರುವಂತಹ ಕಾರ್ಯಾಚರಣೆಯೂ ಕೂಡ ಆಗುತ್ತಾ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.